ಈ ಒಂದು ಅಂಬೇಡ್ಕರ್ ಜಯಂತಿ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ನಿವೃತ್ತಿ ಹೊಂದಿರುವ AS ಅವರಾದ ನಮ್ಮ ರವಿ ಸರ್ ಅವರು ಎರಡು ಮಾತುಗಳನ್ನು ಮಾತಾಡಬೇಕು ಅಂತ ನೆನೆಸ್ಕೊಳ್ತೇನೆ. ಇವತ್ತೊಂದು ದಿವಸ ಇಲ್ಲೇ ಬರ್ಬೇಕಾ ಸರ್? ಈ ದಿನ LCP ಪಕ್ಷದ ಅಧ್ಯಕ್ಷರಾದ ಬೈರೆಡ್ಡಿಯವರು ಮತ್ತು ಕೃಷ್ಣ ಶೆಟ್ಟಿಯವರು ಅವರು ಸ್ವಾಗತ ಭಾಷಣ ಮಾಡಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಸಲುವಾಗಿ, ಆಮೇಲೆ ಎಲ್ಲ ಒಂದು ನಿಮ್ಮ ಸಂಸ್ಥೆಯಲ್ಲಿ ಯಾರಿಗೆ ನಾವು ಸನ್ಮಾನ ಮಾಡಬೇಕು ಅಂತೇಳಿ ಕೇಳಿದಾಗ, ಆಮೇಲೆ ಶ್ರೀಧರ್ ಅವರು ನನ್ನ ಹೆಸರನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಆದರೆ ಅಂಬೇಡ್ಕರ್ ಅಷ್ಟು ಮಾಡಿರುವಂಥ ಕಾರ್ಯಗಳನ್ನ ನಾನೇನು ಮಾಡಿಲ್ಲ. ನನಗೇನು ಅಂತಂದರೆ, ಏನೋ ನನ್ನ ಜಿಲ್ಲೆ, ನಾನು ಹುಟ್ಟಿರುವಂಥ ಜಿಲ್ಲೆಗೆ ಒಂದು ಒಳ್ಳೇದಾಗಬೇಕು ಅನ್ನೋ ಒಂದು ವಿಚಾರದಲ್ಲಿ ನನಗೆ ಆಗಾಗ ಮನಸ್ಸು ಬರ್ತಾ ಇತ್ತು. ಈ ಅಂಬೇಡ್ಕರ್ ಬಗ್ಗೆ ನನಗೆ ಒಲವು ಬಂದಿದ್ದು ನನ್ನ ಮಗಳಿಂದ. ಹೇಳ್ಬೇಕು ಅಂತಂದರೆ, ನನ್ನ ಮಗಳು ಪ್ರತಿನಿತ್ಯ ಅಂಬೇಡ್ಕರ್ ಒಂದು ಸೀರಿಯಲ್ ಬರ್ತಾ ಇತ್ತು. ಆವಾಗ ನನಗೆ ಹೇಳೋಣ, ಅಪ್ಪ ಅಂಬೇಡ್ಕರ್ದು ಒಂದು ನೋಡೋ ಸೀರಿಯಲ್ ಅಂತೇಳಿ. ಯಾಕಂದ್ರೆ ಈಗ ಸಂವಿಧಾನದ ಬಗ್ಗೆ ತಿಳ್ಕೊಂಡಿದ್ದೀನಿ, ಆದ್ರೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳ ಜೊತೆಯಲ್ಲಿ ಕೂತ್ಕೊಂಡು TV ಸೀರಿಯಲ್ ನೋಡಿದಾಗ ನನಗೆ ಬಹಳ ಇಷ್ಟ ಆಯ್ತು. ದೇಶಕ್ಕೋಸ್ಕರ ತನ್ನ ಒಂದು ಹೋರಾಟ, ಇನ್ನೊಂದೇನು ಅಂತಂದ್ರೆ ತನ್ನ ಜಾತೀಯತೆಗಾಗಿ, ತನ್ನ ಜಾತಿಗೆ ಶೋಷಿತವಾಗಿ ಆಗಿರುವಂಥ ಅನ್ಯಾಯಗಳಿಗೂ ಮೊಟ್ಟ ಮೊದಲನೇದಾಗಿ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿ ಅಂತಂದ್ರೆ ಅಂಬೇಡ್ಕರ್. ಇದನ್ನು ಬರೆದಿರುವಂಥ ಸಂವಿಧಾನದ ಬಗ್ಗೆ ಇವತ್ತು ಈ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ನಾನು ಮಾತಾಡೋಕೆ ಹೋದ್ರೆ ಸಮಯ ಜಾಸ್ತಿ ಆಗ್ತದೆ, ನಮ್ಗೆ ಅವಶ್ಯಕತೆ ಇಲ್ಲ. ಈಗ ನನಗೆ ನನ್ನ ಜಿಲ್ಲೆ ಮುಖ್ಯ. ನನ್ನ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿವೆ. ಸಂವಿಧಾನ ಅಂತ ಹೇಳ್ಕೊಂಡು ಬರೀ ಅಂಬೇಡ್ಕರ್ ಹೇಳ್ತಾರೆ, ನನಗೆ ನೀವು ಪೂಜೆ ಮಾಡಬೇಡ್ರಿ, ನನಗೆ ಒಂದು ಹೂನಾರ ಹಾಕಬೇಡಿ ಅಂತ ಹೇಳ್ತಾರೆ. ಆದ್ರೆ ಆತ ಮಾಡಿರುವಂತ ಕಾರ್ಯಗಳನ್ನ ಇವತ್ತು ನಾವು ನೆನೆಸ್ಕೊಂಡ್ರೆ ಇವತ್ತು ಸಾರ್ಥಕ ಆಗ್ತದೆ. ಬರೀ ನೆನೆಸ್ಕೊಳ್ಳೋದಲ್ಲ, ಅವ್ರು ಮಾಡಿರುವಂತ ಸಾಧನೆಗಳನ್ನ ನಾವು, ಅವರು 100 ಮಾಡಿದ್ದಾರೆ, ಆದ್ರೂ ನಾವು ಅಟ್ಲೀಸ್ಟ್ ಒಂದು 2 ಭಾಗ ಆದ್ರೂ ಮಾಡಿದ್ರೆ ನಾವು ಜನರು ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಒಂದು ಅನುಕೂಲ ಆಗ್ತದೆ. ನನ್ನ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇದಾಗಿರೋ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆ, ಕೃಷಿಗೆ, ಕೈಗಾರಿಕೆಗೆ ನೀರು ಬೇಕು ಅಂತ ಹೇಳ್ಬಿಟ್ಟು ಇದೆ. ನಮ್ಮ ಇಲ್ಲಿ ಕುಳಿತಿರುವಂತ ಮಂಜುಳಮ್ಮ, ಆಲ್ಬರ್ಟು, ವೆಂಕಟೇಶ್ ಮೂರ್ತಿ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು DC ಆಫೀಸಲ್ಲಿ ಮೇಕೆದಾಟು ಬಗ್ಗೆ ಅರ್ಜಿ ಕೊಟ್ಟಿರೋವೆಲ್ಲ ಯಶಸ್ವಿ ಆಗಿದೆ. ಮತ್ತೆ ಇವ್ರ ಹೆಸರಲ್ಲಿ ಒಂದು ತಂಗುದಾಣ ಬೇಕು ಅಂತ ಹೇಳ್ಬಿಟ್ಟಿದ್ದನ್ನು ಒಂದು ಇದು ಮಾಡಿದೆ. 3 ತಂಗುದಾಣ ಮಾಡಿದ್ದಾರೆ. ಅಂಬೇಡ್ಕರ್ ಒಂದು ತಂಗುದಾಣ ಆಗ್ಬೇಕು. ಇವರು ಸಂವಿಧಾನದ ಬಗ್ಗೆ ಹೇಳ್ಬೇಕು ಅಂದ್ರೆ 1 ರಿಂದ 395ವರೆಗೂ ಆರ್ಟಿಕಲ್ಸ್ ಬರ್ತಿದ್ದಲ್ಲ. ಇವ್ರ ಉದ್ದೇಶ ಏನು ಅಂದ್ರೆ, ಬರೀ ಕೇಂದ್ರ ಸರ್ಕಾರನೇ ಬಂದು ಇಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಗಮನ ಆಗಲ್ಲ, ಹಳ್ಳಿಯಿಂದ ಡಿಲ್ಲಿವರೆಗೂ ಅವ್ರವ್ರ ಒಂದು ಇದಾಗಬೇಕು ಅಂತೇಳಿ ಜಿಲ್ಲೆ, ಹೋಬಳಿ, ತಾಲೂಕು ಅನ್ನೋ ಒಂದು ಮಟ್ಟದಲ್ಲಿ ಸಂವಿಧಾನವನ್ನ ನಿರೂಪಣೆ ಮಾಡಿದ್ದಾರೆ. ಮತ್ತು ರಾಜಕೀಯ ಯಾವ ರೀತಿ ನಡೀಬೇಕು, ನಮ್ಮ ಈ ಸಂವಿಧಾನವನ್ನ ನಾವೇ ರೂಪಿಸ್ಕೊಂಡಿರುವಂತದ್ದು ದೇಶ ಯಾವ್ದಾದಿದ್ರೆ ಅದು ನಮ್ಮ ಭಾರತ ಅಂತೇಳಿ ಹೇಳ್ಬಲ್ಲೆ. ಇನ್ನ ಹೆಚ್ಚಾಗಿ ಮಾತಾಡ್ಬೇಕು ಅಂದ್ರೆ ಮಾತಾಡ್ತೀನಿ, ಬೇಡ ಸದ್ಯಕ್ಕೆ ಸಿಂಪಲ್ ಆಗಿ ಇದು ಮಾಡೋಣ. ಬಟ್ ಈಗ ನಿಮ್ಮ LCP ಪಕ್ಷ ಅಂತ ಹೇಳ್ತಾ ಇದ್ದೀರಿ, ದಯವಿಟ್ಟು ನೀವು ಮಾಡ್ಬೇಕಾಗಿರೋ ಮೊಟ್ಟ ಮೊದಲನೇದಾಗಿ ನೀರಾವರಿ ಹೋರಾಟಕ್ಕೆ ನಮ್ಮ ಜೊತೆಯಲ್ಲಿ ಸಹಕಾರ ಕೊಡಿ. ಇಲ್ಲ ಅಂದ್ರೆ ನಾವು ನಿಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಸಹಕಾರ ಕೊಡ್ತೀನಿ ಅಂತೇಳಿ ಇಷ್ಟು ಹೇಳ್ತಾ, ನಿಮ್ಮೆಲ್ರಿಗೂ ನನಗೆ ಈ ಕಾರ್ಯಕ್ರಮದಲ್ಲಿ ಕರೆಸಿ ಒಂದು 4 ಮಾತನಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ನಾನು ನಿನ್ನ ಆಸೆಗಳು ಏನೇನಿದೆ ಮೇಡಮ್ ಗೊತ್ತು. ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಬಗ್ಗೆ ಬಂದೆ, ಅದು ಬಂತು ಮಾಜರ್ ಮಾಡಿದ್ರು, ಅದು ಹೋಯ್ತು. ಈಗೇನೋ ಖಾಸಗಿ ಮಾಡ್ಬೇಕು ಅಂತವ್ರೆ, ಆ ಖಾಸಗಿ ಬೇಡ ಅಂತೇಳಿ ನೀವೆಲ್ಲ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗ್ತದೆ. ಇಲ್ಲಿರುವಂತ ಸಮಸ್ಯೆ 31 ಜಿಲ್ಲೆಗಳಲ್ಲಿ ಅತಿ ಬರಪೀಡಿತ ಜಿಲ್ಲೆ ಅಂದ್ರೆ ಕೋಲಾರ ಜಿಲ್ಲೆ. ಇದ್ರ ಬಗ್ಗೆ ನೀವು ಹೋರಾಟ ಮಾಡ್ಬೇಕು ಅಂತೇಳಿ ಅಂಬೇಡ್ಕರ್ಗೆ ನಾವು ಸಲ್ಲಿಸುವಂತ ಜಯಂತಿಯಲ್ಲಿ ಅವ್ರ ಹೋರಾಟಗಳನ್ನ ಹಾದಿಯನ್ನ ನಾವು ಹಿಡಿಬೇಕು ಅಂತೇಳಿ ನಾನು ಹೇಳ್ತೀನಿ. ಕಾರ್ಯಾಂಗ ಒಂದು ಕೆಲಸ ಮಾಡಿದ್ರೆ ನಮಗೆ ಪೊಲೀಸರು ಬೇಕಾಗಿಲ್ಲ, ನ್ಯಾಯಾಂಗನೂ ಅವಶ್ಯಕತೆ ಇಲ್ಲ. ಕಾರ್ಯಾಂಗ ಒಂದು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಸಾಕು. ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ, ಶಾಸಕಾಂಗ ಏನು ಮಾಡಿದೆ ಅದನ್ನ ಕಾರ್ಯಾಂಗ ಒಂದು ರೂಪ ಕೊಟ್ರೆ ನಾವು ನ್ಯಾಯಾಂಗಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲಾ ಕಾರ್ಯಾಂಗದಲ್ಲೇ ಕೆಲಸಗಳಾಗ್ಬಿಡ್ತವೆ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.